ಸಚಿವರ ಮಂದಿಗೆ ಮತ್ತೊಮ್ಮೆ ಸ್ವಾಗತ. ಸಿ ಟಿ ರವಿ ಅವರ ಈಗ ಒಂದು ಹಂತದ ನಿರ್ಧಾರ ಆಯಿತು, ಏನು ನಿಮ್ಮ ಉತ್ತರ ಇದಕ್ಕೆ? ಸಂತೋಷದ ಸಂಗತಿ. ಒಳ್ಳೆಯದು ಕೆಟ್ಟದ್ದು ಎರಡೂ ಕಡೆಯಿಂದ ಆಗಿದ್ದಾವೆ. ಆದರೆ ಪಾರ್ಟಿ ಮುಖ್ಯ. ನಾವು ನಮ್ಮ ಪಕ್ಷದ ಸಿದ್ಧಾಂತವೇ ವ್ಯಕ್ತಿಗಿಂತ ಪಕ್ಷ ಮುಖ್ಯ, ಪಕ್ಷಕ್ಕಿಂತ ದೇಶ ಮುಖ್ಯ ಅಂಥೇಳಿ. ಆ ವಿಚಾರವನ್ನು ನಮ್ಮ ಗಮನದಲ್ಲಿಟ್ಕೊಂಡು ಪಕ್ಷದ ದೊಡ್ಡದು ಅಂಥೇಳಿ ಭಾವನೆಯಿಂದ ನಾವೆಲ್ಲರೂ ಕೆಲಸ ಮಾಡಿದ್ರೆ ಖಂಡಿತ ಯಾರಿಗೂ ನಮ್ಮ ಪಕ್ಷದಲ್ಲಿ ಅನ್ಯಾಯ ಆಗಲ್ಲ. ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ, ಹೋಬಳಿ ಸೆಕ್ರೆಟರಿಯಾಗಿ ಪಕ್ಷದ ಜವಾಬ್ದಾರಿ ವಹಿಸ್ಕೊಂಡವನು. ಇವತ್ತು ರಾಜ್ಯದ ಪ್ರಧಾನ ಕಾರ್ಯದರ್ಶಿಯಾಗಿ, ವಕ್ತಾರನಾಗಿ, ಶಾಸಕನಾಗಿ ನನ್ನ ಪಕ್ಷ ಕೊಟ್ಟಿದೆ. ಅಂದರೆ ಇದು ನನಗೆ ಇದಕ್ಕಿಂತ ದೊಡ್ಡ ಆಶಯಗಳು ನನಗೂ ಇದ್ದಾವೆ. ನಮಗೂ ಭಾಳ ಸರಿ ಅನಿಸುತ್ತೆ. ಯಾವನೋ ನೆನ್ನೆ ಮೊನ್ನೆ ಬಂದವನೆಲ್ಲ ಮಂತ್ರಿ ಆಗಿಬಿಟ್ಟ, ನಮ್ಮ ಹತ್ರ ಟಿಕೆಟ್ ಕೇಳ್ತಿದ್ದವನು ಮಂತ್ರಿ ಆಗಿಬಿಟ್ಟ, ನಮಗೆ ಆಗಲಿಲ್ವಲ್ಲ, ಅವಕಾಶವಾದಿಗಳಿಗೆ ಜಾಸ್ತಿ ಮಣೆ ಹಾಕಿದ್ರಲ್ಲ ಅಂತ. ಆದರೆ ಅದಕ್ಕಿಂತ ದೊಡ್ಡದು ನಮ್ಮ ಪಕ್ಷ, ನಮ್ಮ ಪಕ್ಷದ ವಿಚಾರ. ಲಕ್ಷಾಂತರ ಜನ, ನಮಗೇನೋ ಒಂದಷ್ಟು ಜನರಿಗೆ ಗುರುತಿಸ್ಕೊಳ್ಳೋಂಗೆ ನೀವು ಹೇಳ್ದಂಗೆ ಅಧಿಕಾರ ಸಿಕ್ಕಿದೆ. ಲಕ್ಷಾಂತರ ಕಾರ್ಯಕರ್ತರಿಗೆ ಏನು ಕೊಟ್ಟಿದ್ದೀವಿ ನಾವು? ಅವರಿಗೊಂದು ತೃಪ್ತಿ ಇರಬೇಕಾ, ಒಂದು ಆತ್ಮತೃಪ್ತಿ ಇದ್ದರೆ ಸಾಕಿತ್ತು. ವಿಚಾರಕ್ಕೆ ಬದ್ಧವಾಗಿ ಪಕ್ಷದ ಎಲ್ರಿಗೂ ನನಗನ್ನು ಸೇರಿಕೊಂಡು, ನನ್ನ ನಡವಳಿಕೆಯಲ್ಲಿ ದೋಷ ಇದ್ದರೆ ನಾನು ಯಾರನ್ನೇ ವ್ಯಕ್ತಿನ ಇಟ್ಕೊಂಡು ಹೇಳೋದಿಲ್ಲ. ನನ್ನ ನಡವಳಿಕೆಯಲ್ಲಿ ದೋಷ ಇದ್ದರೆ ನಾನು ತಿದ್ಕೊಳ್ಬೇಕು. ಈಗ ಲಕ್ಷಾಂತರ ಜನ ಕಾರ್ಯಕರ್ತರಿಗೆ ಸಂತೃಪ್ತಿ ಇರೋದು ನಮ್ಮ ಪಕ್ಷ ವಿಚಾರಕ್ಕೆ ಬದ್ಧವಾಗಿ ಕೆಲಸ ಮಾಡ್ತಾಯಿದೆ, ಜನರಿಗೆ ಬದ್ಧತೆ ಇಟ್ಕೊಂಡು ಕೆಲಸ ಮಾಡ್ತಾಯಿದೆ ಅಂತಂದರೆ ಅವ್ನು ತೃಪ್ತಿ ಹೊಂದ್ತಾನೆ. ಎಲ್ಲೋ ಕಾಶ್ಮೀರದಲ್ಲಿ ಸೀಟ್ ಬಂದರೆ ಇಲ್ಲಿ ಪಟಾಕಿ ಹೊಡಿತಿದ್ವಿ ನಾವು. ಅದಕ್ಕೆ ಅವರ ಮನಸ್ಸಿಗೆ ಘಾಷಿ ಮಾಡಿದ್ರೆ ಯಾರಿಗೂ ರಾಜಕೀಯವಾಗಿ ಒಳ್ಳೆಯದಾಗೋದಿಲ್ಲ. ಯಾರಿಗೂ ನಮ್ಮ ಕಾರ್ಯಕರ್ತರ ನೈತಿಕ ಸ್ಥೈರ್ಯವನ್ನು ಕುಗ್ಗಿಸ್ತಕ್ಕಂಥ ಅಧಿಕಾರನ ಯಾವ ರಾಜಕೀಯ ನಾಯಕರಿಗೂ ಕೊಟ್ಟಿಲ್ಲ ನಾವು. ಜ್ಯೋತಿ ಪ್ರಕಾಶ್ ಅವರೇ, ಈಗಾಗಲೇ ನಾವು ಮಾತಾಡ್ತಾ ಇದ್ದೆ, ಈಗಾಗಲೇ ರೆಸಾರ್ಟಲ್ಲಿ ಕೂತಿದ್ರು, ಪಟ್ಟು ಹಿಡಿದು. ಆದರೆ ಯಾಕೋ ಮತ್ತಷ್ಟು ಸ್ವಲ್ಪ ವೀಕ್ ಆದಂಗಿದ್ದಾರೆ. ಮುಖ್ಯಮಂತ್ರಿ ಹುದ್ದೆ ಸ್ವಲ್ಪ ದೂರ ಅನ್ನಿಸ್ತಾ ಇದೆ ಈಗ. ನೀವು ವೀಕ್ ಆಗಿದ್ದಾರೆ ಅಂತ ಅನ್ಕೋಬೇಡಿ ದಯವಿಟ್ಟು. ಯಾಕೆ ವೀಕ್ ಆಗಿದ್ದಾರೆ ಅಂತ ಅನ್ಕೊಳ್ತೀರಿ? ಅವರು ಪಕ್ಷ ದೃಷ್ಟಿಯಿಂದ ಅವರು ಮೊದಲೇ ಹೇಳಿದ್ದಾರೆ, ನಾನು ಇಡೀ ರಾಜ್ಯಾದ್ಯಂತ ಓಡಾಡಿ 150 ಸೀಟ್ ಗೆದ್ದು ಮುಂದಿನ ಅವಧಿಗೂ ನಮ್ಮ ಪಕ್ಷನೇ ಅಧಿಕಾರಕ್ಕೆ ತರ್ತೀನಿ ಅಂತ ಹೇಳಿದ್ದಾರೆ. ಬರೀ ಹೇಳಿದಾರೆ ಅಷ್ಟೇ, ರಾಜ್ಯಾದ್ಯಂತ ಓಡಾಡ್ತೀನಿ ಅಂತ. ಓಡಾಡಿದನ್ನು ನಾವು ಯಾರು ನೋಡಿಲ್ವಲ್ಲ, ನೀವು ನೋಡಿಲ್ಲ ಬಹುಶಃ. ಏನ್ ಸ್ವಾಮಿ ನೀವು ಮಾಡೋದು? ಇಡೀ ಇವತ್ತು 110 ಸೀಟು 112 ಸೀಟ್ ಬಂದಿದ್ದು, ಅವಾಗ ಓಡಾಡಿಲ್ವಾಗಾರ ಅವರು? ನಾನು ಹೇಳಿದ್ದು ಅವ್ರು ಈಗ ಹೇಳಿದಾರಲ್ಲ. ಈಗ ಅವರು ಮುಖ್ಯಮಂತ್ರಿ ಸೀಟ್ ಬಿಟ್ಟ ಮೇಲೆ ಕನಿಷ್ಠ ಒಂದು 6 ಸರಿ ಹೇಳಿದ್ದಾರೆ, ನಾನು ಕಾರ್ಯಕರ್ತ, ನಾನು ರಾಜ್ಯ ಪ್ರವಾಸ ಮಾಡ್ತೀನಿ, ರಾಜ್ಯ ಕಟ್ತೀನಿ ಅಂತ. ಎಲ್ಲರೂ ಪ್ರವಾಸ ಮಾಡಿದ್ ನೋಡಿದಿರಾ? ಪ್ರವಾಸ ಮಾಡಿದ್ದಾರೆ, ಇಡೀ ರಾಜ್ಯಾದ್ಯಂತ ಮಾಡಿದ್ದಾರೆ. ಗುಲ್ಬರ್ಗ ಹೋಗಿದ್ದಾರೆ, ಬಿಜಾಪುರ ಹೋಗಿದ್ದಾರೆ, ಬೆಳಗಾವಿ ಮಾಡಿದ್ದಾರೆ. ಅವರು ಯಾವತ್ತೂ ಸುಮ್ಮನೆ ಕೂರೋರೇ ಅಲ್ಲ. ಈಗ ಯಡಿಯೂರಪ್ಪನವ್ರು ಏನ್ ಮಾಡ್ಬೇಕು ಹೇಳಿ? ಹುಷಾರಿಲ್ಲಂಗ ಆಗ್ಬಿಡ್ತಾರೆ. ಯಡಿಯೂರಪ್ಪನವ್ರು ಏನ್ ಮಾಡ್ಬೇಕು, ಪಕ್ಷ ಅವ್ರಿಗೆ ಏನ್ ಮಾಡ್ಬೇಕು, ಏನೊಂದು ಹೇಳಿ. ಯಡಿಯೂರಪ್ಪನವರು ಈ ಪಕ್ಷ ಕಟ್ಟಬೇಕು ಮುಂದಿನ ಅವಧಿಗೂ. ನಮ್ಮ ಸಿ ಟಿ ರವಿ ಚೆನ್ನಾಗಿ ಮಾತಾಡಿದ್ದಾರೆ, ಕೆಲವೆಲ್ಲ ವಿಷಯ ಹೇಳಿದ್ದಾರೆ. ಜನ ನಮ್ಮನ್ನ ಬೆಂಬಲಿಸಿದ್ದಾರೆ. ಇದು ಒಂದು ಒಳ್ಳೆ ಪಕ್ಷ, ಒಳ್ಳೆ ಆಡಳಿತ ಕೊಡುತ್ತೆ, ಒಳ್ಳೆ ರೀತಿಯಿಂದ ಇರುತ್ತೆ. ಇಲ್ಲಿ ಕಾರ್ಯಕರ್ತರು ಒಂದು ವೈಚಾರಿಕತೆ, ಒಂದು ಸಿದ್ಧಾಂತದ ಮೇಲೆ ಕೆಲಸ ಮಾಡಿದ್ದಾರೆ. ಇದೆಲ್ಲ ಸಿ ಟಿ ರವಿಯವರು ನಾನು ಕೇಳಿಸ್ಕೊಂಡಿದ್ದೀನಿ, ಚೆನ್ನಾಗಿ ಮಾತಾಡಿದ್ದಾರೆ. ಆದರೆ ಈ ಮೇಲ್ಗಡೆ ಇರೋ ನಾಯಕರುಗಳು ಕೂತ್ಕೊಂಡು ಚರ್ಚೆ ಮಾಡಿ ಏನು ಮಾಡಬೇಕು ಅಂತ ತೀರ್ಮಾನ ಮಾಡಬೇಕು. ಹೈಕಮಾಂಡು ಸಹ ನಾನು ಹೇಳೋದು ಅವರಿಗೆ, ಇಡೀ ರಾಜ್ಯಕ್ಕೆ ಜನತೆಗೆ ನ್ಯಾಯ ದೊರಕಿಸ್ಕೊಡಿ, ಒಳ್ಳೇದು ಮಾಡಿ ಅಂತೇಳಿ ನಾನು ಹೇಳ್ತೇನೆ. ಯಾಕೆಂದ್ರೆ ತುಂಬಾ ಬೇಜಾರಾಗಿದ್ದಾರೆ ಜನ. ರೈಟ್. ಲೋಕಯ್ಯನವರೇ, ನೀವೇನು ಹೇಳ್ತೀರಿ ಈಗ? ಸದಾನಂದ ಗೌಡರು ಏನು ಮಾಡಬೇಕು? ಸದಾನಂದ ಗೌಡರು ಸರ್ ಈಗ ಒಳ್ಳೆ ಬಜೆಟ್ ಮಂಡಿಸಲಿಕ್ಕೆ ತಯಾರಾಗಿದ್ದಾರೆ. ಯಾವ ಕಾರಣಕ್ಕೂ ಅಧಿಕಾರ ಬಿಟ್ಕೊಡ್ಬಾರ್ದು ಅವ್ರು ಮುಖ್ಯಮಂತ್ರಿ ಹುದ್ದೆಯಿಂದ ಅಂತೀರ ತಾವು? ಅಲ್ಲಲ್ಲ, ಅಧಿಕಾರ ಬಿಟ್ಟುಕೊಡುವಂತಲ್ಲ, ಅವರ ಅಧಿಕಾರದಲ್ಲೇ ಕೂರಿಸಿದ್ದಾರೆ. ಹೌದೌದು. ಹಾಗಿರುವಾಗ ಈ ಒಂದು ಬಜೆಟ್ ಅವರಿಂದ ಏನು ಬರ್ತದೆ ಅಂತ ನಾವು ನಿರೀಕ್ಷೆ ಮಾಡ್ತಾ ಇದ್ದೇವೆ. ಒಳ್ಳೆ ಬಜೆಟ್ ಬರ್ಬೋದು ಅಂತ ನಮ್ಮ ನಿರೀಕ್ಷೆ. ರೈಟ್. ಅದಕ್ಕೆ ಇವರು ಅವಕಾಶ ಕೊಡಬೇಕು. ಈ ಥರ ಕಿರಿಕಿರಿ ಮಾಡಿದರೆ ನಮ್ಮ ರಾಜ್ಯಕ್ಕೆ ತೊಂದರೆ, ಇದು ಯಾವುದು ಆರ್ಥಿಕವಾಗಿ ಅಥವಾ ಯಾವುದಾದ್ರು ಅಭಿವೃದ್ಧಿಗೆ ತೊಂದರೆ ಅಲ್ಲದೆ ಬೇರೆ ಯಾವುದೇ ಅದರಲ್ಲಿ ಒಳ್ಳೆ ಅಂಶಗಳು ಬರೋದಿಲ್ಲ. ಈಗ ಅದರಲ್ಲಿ ಜಾತಿ ಎಲ್ಲ ಸೇರ್ಕೊಂಡ್ಬಿಟ್ಟಿದೆಯಲ್ಲ ಲೋಕೇಗೌಡ್ರೆ? ಜಾತಿ ಅಂತ ಹೇಳಿದರೆ ಸರ್, ಜಾತಿ ಒಂದೇ ಜಾತ್ರೆ ಒಂದು ಮಾಡ್ತದೆ, 2 ಜಾತ್ರೆ ಬೇರೆ ಬೇರೆ ಮಾಡ್ತದೆ. ಈಗ ಏನಾಗಿದೆ ಅಂದರೆ, ಈಗ ಯಡಿಯೂರಪ್ಪನವರ ಜಾತಿಯವರು ಮೊದಲು ಅವರಿಗೆ ಎಲ್ಲ ಅಧಿಕಾರ ಕೊಡಬೇಕು ಅಂತ ಹೇಳುವಂಥದ್ದೊಂದು ಎದುರು. ಈಗ ಇವರನ್ನು ಅಧಿಕಾರ ಕೂರಿಸಲು ಎಳೆದು ಹಾಕುವಂಥ ಪರಿಸ್ಥಿತಿಗೆ ಬಂದಾಗ, ಅದು ಒಳ್ಳೆ ಮುಖ್ಯಮಂತ್ರಿ ಆಗಿದ್ದಾಗ ಇವರನ್ನು ಎಳೆದು ಹಾಕುವಾಗ ನಾವು ಅದನ್ನು ಸುಮ್ಮನೆ ಕೊಡಲಿಕ್ಕೆ ಆಗುವುದಿಲ್ಲ. ನಾವು ಈಗ ಡಿ.ವಿ. ಸದಾನಂದ ಗೌಡರ ಹಿಂದೆ ಇದ್ದೇವೆ, ಭಾರತೀಯ ಜನತಾ ಪಕ್ಷದ ಹಿಂದೆ ಇದ್ದೇವೆ. ಆದರೆ ಯಡಿಯೂರಪ್ಪನವರು ಇನ್ನೂ ಲೀಡರ್ ಆದರೆ ನಾವು ಭಾರತೀಯ ಜನತಾ ಪಕ್ಷದ ಹಿಂದೆ ಇರುವುದಿಲ್ಲ.
ಓಹೋ. ಖಂಡಿತ ನಾವು ಪರ್ಯಾಯ ಪಕ್ಷವನ್ನು ನೋಡಬೇಕಾಗ್ತದೆ. ಇದು ನಿಮ್ಮ ನಿರ್ಧಾರ ಹಾಗಾದ್ರೆ? ಈಗಾಗಲೇ ಅವರು ಪಕ್ಷಕ್ಕೆ ಮಾಡಿದಂಥ ಆಘಾತ ಅಥವಾ ಹಾನಿ ಸಾಕು. ಸೊ ಮತ್ತೆ ಏನಾದರೂ ಮುಖ್ಯಮಂತ್ರಿ ಆದರೆ ಯಡಿಯೂರಪ್ಪನವ್ರು ತಾವು ಪಕ್ಷ ಬಿಡ್ತೀರಿ? ಇಲ್ಲ ಸರ್, ಅದನ್ನು ಅವರು ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ಇಲ್ಲ. ಅವರು ಮುಂದೆಗೆ ಮುಖ್ಯಮಂತ್ರಿ ಆಗೋದಿಲ್ಲ. ರೈಟ್. ತಮ್ಮ ಲಾಸ್ಟ್ ವರ್ಡ್ ಏನು ನರಸಿಂಹ ಅವರೇ? ಎಲ್ಲರ ಮಾತನ್ನು ಕೇಳಿಸ್ಕೊತಾ ಇದ್ದೀರಿ. ಇದು ಏರ್ತಾ ಇದೆ, ಇಳಿತಾ ಇದೆ, ಅಲೆಗಳ ರೂಪದಲ್ಲಿ ರಾಜಕಾರಣ ಕಾಣ್ತಾ ಇದೆ. ಪಕ್ಷೇತರನಾಗಿ ಈ ರಾಜ್ಯದಲ್ಲಿ ಒಂದು ಸರ್ಕಾರ ಬರಲಿಕ್ಕೆ ಬೆನ್ನೆಲುಬಾಗಿ ನಿಂತವ್ರು ನಾವು. ಇವರು 110 ಬಂದಾಗ ಅದು ನಿರ್ಣಾಯಕ ಆಗಲಿಲ್ಲ. ಈ ಸ್ಥಿತಿ ಯಾಕೆ ಬಂತು ಅಂತೀರಿ? ಆದರೆ ಒಂದು ನೋವು ನನ್ನಲ್ಲಿ ಕಾಡ್ತಾ ಇದೆ. ಎಂಥ ಪರಿಸ್ಥಿತಿನಲ್ಲಿ ನಾವು ವಿಧಾನಸಭೆನ ಪ್ರವೇಶ ಮಾಡಿದ್ವಿ, ನಾವು ಕಲ್ತದ್ದೇನು ಅಥವಾ ನಮಗೇನು ಇವತ್ತು ತಿಳುವಳಿಕೆ ಬರ್ತಾ ಇದೆ. ಜೊತೆಗೆ ಜನಾಭಿಪ್ರಾಯದಲ್ಲಿ ನಾವು ರಾಜಕಾರಣಿಗಳು ಅಂತ ಹೇಳ್ಕೊಳ್ಳೋದಕ್ಕೆ ಒಂದು ರೀತಿ ಅಸಹ್ಯಕರವಾದಂಥ ವಾತಾವರಣ ನಾವು ಕಾಣ್ತಾ ಇದ್ದೀವಿ. ನೋವು ಮುಡುಗಟ್ತಾ ಇದೆ. ಇದರಲ್ಲಿ ಪಕ್ಷಾತೀತವಾಗಿ ಮಾತಾಡ್ತೀನಿ. ನಾನೇ ಪಕ್ಷೇತರನಾಗಿರೋದ್ರಿಂದ ನಾನು ಯಾವ ಒಂದು ಪಕ್ಷದ ಸೋಂಕನ್ನು ನಾನು ಯೋಚನೆ ಮಾಡ್ದೇನೆ ಅಥವಾ ಯಾರ ವಿರೋಧನೂ. ಒಳ್ಳೆ ಬೆಳವಣಿಗೆ ಅಲ್ಲ ಇದು. ಯಾವುದೂ ಒಳ್ಳೆ ಬೆಳವಣಿಗೆ ಅಲ್ಲ. 8 ಉಪಚುನಾವಣೆಗಳು ಬಂದವು. ಅದರ ಜೊತೆಯಲ್ಲಿ ಈ ಒಂದು ಡಿಸಿಡೆಂಟ್ ಆ್ಯಕ್ಟಿವಿಟಿ ಎಲ್ಲದೂ ಸೇರಿದ್ರೆ ಒಂದು 25-26 ತಿಂಗಳ ಅಧಿಕಾರ ರಾಜ್ಯದಲ್ಲಿ ಕಳೆದ 3 ವರ್ಷ 10 ತಿಂಗಳಲ್ಲಿ ನಡೀಲೇ ಇಲ್ಲ. ಅಂದರೆ ಇರ್ತಕ್ಕಂಥ ಕಡಿಮೆ ಅವಧಿನಲ್ಲಿ ಈ ಕಿತ್ತಾಟಗಳು ಬೇಕಾ? ನಮಗೆ ಒಂದು ಸನ್ಮಾರ್ಗದಲ್ಲಿ ನಡೆಯುವಂಥ ತಿಳುವಳಿಕೆನ ಮುಂದಾದರೂ ಜನ ಸಜ್ಜನರಿಗೆ ಒಂದು ಬೆಂಬಲ ನೀಡ್ತಕ್ಕಂಥ ರೀತಿಯಲ್ಲಿ ತೀರ್ಮಾನ ತೆಗೆದುಕೊಳ್ಳಿ. ಅದು ಯಾರೇ ಆಗಿರಲಿ ಪಕ್ಷಾತೀತವಾಗಿ ಈ ಒಂದು ತೀರ್ಮಾನಕ್ಕೆ ಬಂದರೆ ಮಾತ್ರ ಕರ್ನಾಟಕ ರಾಜ್ಯ ಉಳಿತದೆ. ಆ ಸಂದೇಶ ನಿಮ್ಮಿಂದನೂ ಹೋಗಲಿ, ನಾಡಿನ ಜನತೆ ಇದಕ್ಕೆ ಅಡಿ ಇಡಲಿ ಅಂತ ನಾನು ಹೇಳ್ತೀನಿ. ಥ್ಯಾಂಕ್ ಯು ರವಿ ಅವರೇ. ಥ್ಯಾಂಕ್ ಯು ಜ್ಯೋತಿಪ್ರಕಾಶ್ ಚೌಂತಿರಕರ್ ಅವರು. ಥ್ಯಾಂಕ್ ಯು. ಭಾಳ ಕಡಿಮೆ ಮಾತಾಡೋದಕ್ಕಾಯ್ತು ಇವತ್ತು. ಮಧ್ಯದಲ್ಲಿ ಬೊಮ್ಮಾಯಿಯವರ ಮತ್ತು ಬಾಲಚಂದ್ರ ಜಾರಕಿಹೊಳಿ ಅವರ ಪತ್ರಿಕಾಗೋಷ್ಠಿಯಿಂದ ಬಹುಶಃ ಹೆಚ್ಚು ಚರ್ಚೆ ಮಾಡಲಿಕ್ಕಾಗಲಿಲ್ಲ. ಆದರೆ ಇಲ್ಲಿ ನರೇಂದ್ರ ಸ್ವಾಮಿ ಅವರು ಹೇಳಿದ ಹಾಗೆ ಇನ್ನು ಮುಂದೆಯಾದರೂ ಕೂಡ ಸಭ್ಯ ಮತ್ತು ಈ ಜಾತಿ ರಾಜಕಾರಣದಿಂದ ಹೊರತುಪಡಿಸಿ ಒಳ್ಳೆ ಯಾವುದೇ ಪಕ್ಷಕ್ಕಾಗಲಿ ಯಾವುದೇ ಅಭ್ಯರ್ಥಿಗಳಿಗಾಗಲಿ ಜನ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಂಡು ಅವರನ್ನು ಆಯ್ಕೆ ಮಾಡಿ ಕಳಿಸಿ ಅನ್ನೋದು ಎಲ್ಲರ ಇದು. ಈಗಾಗಲೇ ಒಂದು ಹಂತಕ್ಕೆ BJPಯ ಬಣದ ರಾಜಕೀಯ ಬಹುಶಃ ತಿಳಿಯಾಗ್ತಾ ಇದೆ ಅಂತ ಅನಿಸುತ್ತೆ. ನಾಳೆ ಬೆಳಗ್ಗೆ ಅಷ್ಟೊತ್ತಿಗೆ ಸ್ಪಷ್ಟವಾಗುತ್ತೆ. ಈಗಾಗಲೇ ನಾಳೆ ಸದನಕ್ಕೆ ಆಗಮಿಸುವ ಭರವಸೆಯನ್ನು ನೀಡಿದ್ದಾರೆ ಬಸವರಾಜ ಬೊಮ್ಮಾಯಿ BSY ಬಣದಿಂದ. ನಾಳೆ ಏನಾಗುತ್ತೆ ಕಾದು ನೋಡೋಣ. ಇದು ಇವತ್ತಿನ ಜುಗಲ್ಬಂದಿ. ನಾಳೆ ಮತ್ತೆ ಭೇಟಿಯಾಗೋಣ. ಕ್ಷಣ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.